Hi everyone. I welcome you all. In today's session, we are going to discuss about Chitradurga district level online preparatory examination, May 2021. Right? Class SSLC, subject second language English, subject code 31E, maximum marks 80, time 3 hours. General instructions to the candidate. Right? Come to the first question. 4 alternatives are given for each of the following questions or incomplete statement. Only one of them is only correct or most appropriate. Choose the correct alternative and write the complete answer along with its letter of alphabet. Okay, the first question. Choose the appropriate question tag and fill in the blank. Choose the appropriate question tag and fill in the blank. The children answered all the questions in the examination. The children answered all the questions in the exam. Option A, aren't they, didn't they, are they, did they. Right? This is the tag questions. ಅಲ್ವಾ ಟ್ಯಾಗ್ ಕ್ವಶನ್ಸ್ ಅಲ್ಲಿ ಎರಡು ರೀತಿ ಟ್ಯಾಗ್ ಕ್ವಶನ್ಸ್ ಅನ್ನು ನಾವು ನೋಡ್ತೀವಿ, ಪಾಸಿಟಿವ್ ಟ್ಯಾಗು ಮತ್ತು ನೆಗೆಟಿವ್ ಟ್ಯಾಗ್ ಅನ್ನು. ಇಫ್ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್, ಸ್ಟೇಟ್ಮೆಂಟು ಪಾಸಿಟಿವ್ ಆಗಿದ್ದಾಗ ನೆಗೆಟಿವ್ ಟ್ಯಾಗ್ ಅನ್ನು ಹಾಕಬೇಕು. ಇಫ್ ದ ಸ್ಟೇಟ್ಮೆಂಟ್ ಈಸ್ ನೆಗೆಟಿವ್, ಸ್ಟೇಟ್ಮೆಂಟ್ ನೆಗೆಟಿವ್ ಆಗಿದ್ದಾಗ ಪಾಸಿಟಿವ್ ಟ್ಯಾಗ್ ಅನ್ನು ಹಾಕಬೇಕು ಅಲ್ವಾ. ನೋ, ನಾಟ್, ನೆವರ್ ಈ ಥರದ ಪದಗಳಿದ್ದಾಗ ಅದನ್ನು ನಾವು ನೆಗೆಟಿವ್ ಸ್ಟೇಟ್ಮೆಂಟ್ ಅಥವಾ ನೆಗೆಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಈ ಪ್ರಶ್ನೆಯಲ್ಲಿ ದ ಚಿಲ್ಡ್ರನ್ ಆನ್ಸರ್ಡ್ ಆಲ್ ದ ಕ್ವಶನ್ಸ್ ಇನ್ ದ ಎಕ್ಸಾಮಿನೇಷನ್, ಇದು ಪಾಸಿಟಿವ್ ಸ್ಟೇಟ್ಮೆಂಟ್. ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿದ್ರೆ ನೆಗೆಟಿವ್ ಆಗಿರ್ತಕ್ಕಂಥ ಟ್ಯಾಗ್ ಅನ್ನು ಹಾಕಬೇಕು. ಇಲ್ಲಿ 4 ಆಪ್ಷನ್ಸ್ ಅನ್ನು ಕೊಡಲಾಗಿದೆ. ಆರಂಟ್ ದೇ, ಡಿಡೆಂಟ್ ದೇ, ಆರ್ ದೇ, ಡಿಡ್ ದೇ. ಸೊ ಹಂಗಾಗಿ 4ರಲ್ಲಿ ಇವೆರಡು ಎ ಅಂಡ್ ಬಿ ಆರ್ ನೆಗೆಟಿವ್ ಟ್ಯಾಗ್ಸ್. ಹಾಗಾಗಿ ಇವೆರಡರ ಬಗ್ಗೆ ನಾವು ಚಿಂತೆ ಮಾಡೋ ಅಗತ್ಯನೇ ಇಲ್ಲ ಅಲ್ವಾ. ಹಂಗಾಗಿ ಇವೆರಡರಲ್ಲಿ ಒಂದು ಸರಿಯಾದ ಉತ್ತರವನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕು. ರೈಟ್? ಇಲ್ಲಿ ದ ಚಿಲ್ಡ್ರನ್ ಆನ್ಸರ್ಡ್ ಆಲ್ ದ ಕ್ವಶನ್ಸ್ ಇನ್ ದ ಎಕ್ಸಾಮಿನೇಷನ್ ಅಂತಿದೆ. ಸೊ ಇಟ್ ಈಸ್ ಇನ್ ದ ಸಿಂಪಲ್ ಪಾಸ್ಟ್. ಸಿಂಪಲ್ ಪಾಸ್ಟ್ ಅಲ್ಲಿ ಇರೋದ್ರಿಂದ ಸಿಂಪಲ್ ಪಾಸ್ಟ್ ಅಲ್ಲಿ ಇರ್ತಕ್ಕಂಥ ಟ್ಯಾಗ್ ಅನ್ನು ಹಾಕೋಬೇಕು. ಸೊ ಅರಂಟ್ ದೇ ಅಂತಕ್ಕಂಥದ್ದು ಕಂಟಿನ್ಯೂಸ್ ಟೆನ್ಸ್ ಬಂದಾಗ ಬರುತ್ತೆ, ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಸಂಬಂಧಪಟ್ಟಿದ್ದು. ಇದು ಕ್ವಶನ್ ಏನಿದೆ ಸಿಂಪಲ್ ಪಾಸ್ಟ್ ಅಲ್ಲಿ ಇದೆ. ಹಾಗಾಗಿ ಸಿಂಪಲ್ ಫಾಸ್ಟ್ ಮತ್ತು ನೆಗೆಟಿವ್ ಇರ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನು ತೆಗೆದುಕೊಳ್ಬೇಕು. ಹಂಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆಪ್ಷನ್. ರೈಟ್? ಇಟ್ ಈಸ್ ದ ರೈಟ್ ಆನ್ಸರ್, ಡಿಡೆಂಟ್ ದೇ. So right answer is option B, didn't they. Okay, have you got it? Come to the second question. Read the following conversation and fill in the blank choosing the correct if clause. If clause ಅನ್ನು ನಾವು ಇಲ್ಲಿ ಚೂಸ್ ಮಾಡಬೇಕಾಗಿದೆ. ಶಾಂತ, you missed the train, didn't you? ನೀನು ಟ್ರೈನ್ ಮಿಸ್ ಆಗಿದೆ, didn't you? So ಸುಮಂಗಲ, yes, I went to the railway station at 10:30 a.m. but the train had left at 10:15 a.m. Shanta, if you had gone to the station at 10 a.m., you dash missed the train. So there is a conversation between Shanta and Sumangala. ಇಬ್ಬರ ಮಧ್ಯೆ ಒಂದು ಕಾನ್ವರ್ಸೇಷನ್ ಆಗುತ್ತೆ. ಶಾಂತ ಕೇಳ್ತಾಳೆ, ಯು ಮಿಸ್ಡ್ ದ ಟ್ರೈನ್, ಡಿಡಿಂಟ್ ಯು? ನಿನಗೆ ಟ್ರೈನ್ ಮಿಸ್ ಆಯ್ತಲ್ವಾ? ಅದಕ್ಕೆ ಸುಮಂಗಲ ಹೇಳ್ತಾಳೆ, ಎಸ್, ಐ ವೆಂಟ್ ಟು ದ ರೈಲ್ವೆ ಸ್ಟೇಷನ್ ಅಟ್ 10:30 a.m. ನಾನು 10:30 ಬೆಳಿಗ್ಗೆ ಹೋಗಿದ್ದೆ. ಸೊ ಬಟ್ ದ ಟ್ರೈನ್ ಹ್ಯಾಡ್ ಲೆಫ್ಟ್ ಅಟ್ 10:15, 10:15 ಈಗಾಗಲೇ ಟ್ರೈನ್ ಹೋಗ್ಬಿಟ್ಟಿತ್ತು. ಸೊ ಇಫ್ ಯು ಹ್ಯಾಡ್ ಗಾನ್ ಟು ದ ಸ್ಟೇಷನ್ ಅಟ್ 10 a.m., ನೀನೇನಾದರೂ 10 ಗಂಟೆಗೆ ಹೋಗಿದ್ದಿದ್ರೆ ನಿನಗೆ ಟ್ರೈನ್ ಮಿಸ್ ಆಗ್ತಿರ್ಲಿಲ್ಲ ಅಂತ ಅರ್ಥ ಅಲ್ವಾ. ರೈಟ್? ಸೊ ಆಪ್ಷನ್ ಎ ವುಡ್ ಹ್ಯಾವ್. ಸೊ ವುಡ್ ಹ್ಯಾಡ್, ವುಡಂಟ್ ಹ್ಯಾವ್, ಸೊ ಶುಡ್ ಹ್ಯಾವ್. ಸೊ ಇಲ್ಲಿ ಆಗ್ತಿರ್ಲಿಲ್ಲ ಅಂತಕ್ಕಂಥ ನೆಗೆಟಿವ್ ಆಗ್ಬೇಕಾಗಿರೋದ್ರಿಂದ, ಮತ್ತು ಇದು ಇಫ್ ಯು ಹ್ಯಾಡ್ ಅಂತಕ್ಕಂಥದ್ದು ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ವುಡ್ ಹ್ಯಾವ್ ಅನ್ನೇ ನಾವು ತೆಗೆದುಕೊಳ್ಬೇಕಿತ್ತು. ಆದರೆ ಇಲ್ಲಿ ಮಿಸ್ ಆಗಿರೋದ್ರಿಂದ, ಮಿಸ್ ಮಾಡ್ಕೊಳ್ತಿರ್ಲಿಲ್ಲ ಅಂತಕ್ಕಂಥ ತೆಗೆದುಕೊಳ್ಬೇಕಾದ್ರಿಂದ ನಾವು ವುಡಂಟ್ ಹ್ಯಾವ್ ಅನ್ನು ತೆಗೆದುಕೊಳ್ಬೇಕು. ಇಫ್ ಯು ಹ್ಯಾಡ್ ಗಾನ್ ಟು ದ ಸ್ಟೇಷನ್ ಅಟ್ 10 a.m., ನೀನೇನಾದರೂ 10 ಗಂಟೆಯೊಳಗೆ ಹೋಗಿದ್ದಿದ್ದರೆ ನಿನಗೆ ಟ್ರೈನ್ ಮಿಸ್ ಆಗ್ತಿರ್ಲಿಲ್ಲ ಅಂತ ಅರ್ಥ ಬರಬೇಕಾಗಿದೆ. ಸೊ ದಟ್ಸ್ ವೈ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಫ್ ಯು ಹ್ಯಾಡ್ ಗಾನ್ ಟು ದ ಸ್ಟೇಷನ್ ಅಟ್ 10 a.m., ಯು ವುಡ್ ನಾಟ್ ಹ್ಯಾವ್ ಮಿಸ್ ದ ಟ್ರೈನ್. ರೈಟ್? Question number 3. Read the following conversation.
Son. Good morning, Ramu. Could you use the mobile? Could I use your mobile? Rafi, yes. I am sorry, I need it now. Language function expressed in the underlined sentence. So there is a conversation between Son and Rafi. ಅವ್ರು ಹೇಳ್ತಾನೆ, ಗುಡ್ ಮಾರ್ನಿಂಗ್ ರಾಮು, ಕುಡ್ ಐ ಯೂಸ್ ಯುವರ್ ಮೊಬೈಲ್? ನಿಮ್ಮ ಮೊಬೈಲ್ ನಾನು ಬಳಸ್ಕೊಳ್ಬಹುದೇ? ಐ ಆಮ್ ಸಾರಿ, ಐ ನೀಡ್ ಇಟ್ ನಾವು, ಇಲ್ಲ ನನಗೆ ಈಗ ಬೇಕು ಅಂತ ಅವನು ಹೇಳ್ತಾನೆ. ಸೊ ಇಲ್ಲಿ ಏನು ಲ್ಯಾಂಗ್ವೇಜ್ ಫಂಕ್ಷನ್ ಆಗಿದೆ ಅಂತಂದರೆ ಆರ್ಡರ್. ಕುಡ್ ಐ ಯೂಸ್ ಯುವರ್ ಮೊಬೈಲ್ ಅಂತಕ್ಕಂಥ ಕೇಳುವಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ವೆದರ್ ಇಟ್ ಈಸ್ ವೆದರ್, ಈ ಸ್ಟೇಟ್ಮೆಂಟು ಆರ್ಡರ್, ಪಾಸಿಬಿಲಿಟಿ, ಆಸ್ಕಿಂಗ್ ಪರ್ಮಿಷನ್, ಗಿವಿಂಗ್ ಸಜೆಷನ್. ಈ ನಾಲ್ಕರಲ್ಲಿ ಯಾವುದು ಅಂದರೆ ಇದು ಆರ್ಡರ್ ಅಲ್ಲ. ಕುಡ್ ಐ ಯೂಸ್ ಯುವರ್ ಮೊಬೈಲ್, ನಾವು ನಿಮ್ಮ ಮೊಬೈಲನ್ನು ಬಳಸಬಹುದೇ ಅಂತ ಸ್ಟೇಟ್ಮೆಂಟ್ ಕೇಳಿರೋದ್ರಿಂದ ಸೊ ಹಂಗಾಗಿದು ಆಸ್ಕಿಂಗ್ ಪರ್ಮಿಷನ್. ಅವ್ನು ಪರ್ಮಿಷನ್ನ ಕೇಳ್ತಾನೆ, ನಾನು ನಿಮ್ಮ ಮೊಬೈಲನ್ನು ಬಳಸ್ಬೋದಾ, ಅವ್ನು ಫೋನ್ ಮಾಡಲಾ ಅಂತೇಳಿ ಕೇಳ್ತಾನೆ. ಹಂಗಾಗಿ ದ ರೈಟ್ ಆಪ್ಷನ್ ಇಸ್ ಆಪ್ಷನ್ ಸಿ, ಆಸ್ಕಿಂಗ್ ಪರ್ಮಿಷನ್. Question number 4. Identify the infinitive in the given sentence. Mohan leads a simple life. He lives in a small house. He goes to the market to buy vegetables. So, ಇದು ಸ್ಟೇಟ್ಮೆಂಟ್ ಇದೆ. ಸೊ ಇದರಲ್ಲಿ ಇನ್ಫಿನಿಟಿವ್ ಯಾವುದು? ವಾಟ್ ಈಸ್ ಇನ್ಫಿನಿಟಿವ್ ಅಂದರೆ ಇಟ್ ಈಸ್ ದ ಫಿಫ್ತ್ ಫಾರ್ಮ್ ಆಫ್ ದಿ ವರ್ಬ್ ಅಂತ. ಈಚ್ ಆ್ಯಂಡ್ ಎವ್ರಿ ವರ್ಬ್ ಹ್ಯಾಸ್ 5 ಫಾರ್ಮ್ಸ್ ಅಲ್ವಾ? ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಪಾಸ್ಟ್ ಪಾರ್ಟಿಸಿಪಲ್, ಪ್ರೆಸೆಂಟ್ ಪಾರ್ಟಿಸಿಪಲ್, ಇನ್ಫಿನಿಟಿವ್ ಅಂತ ಕರಿತೀವಿ. ಫಿಫ್ತ್ ಫಾರ್ಮ್ ಆಫ್ ದಿ ವರ್ಬ್. ಫಿಫ್ತ್ ಫಾರ್ಮ್ ಆಫ್ ದಿ ವರ್ಬ್ ಯಾವಾಗಲೂ ಕೂಡ ಟು ಜೊತೆಗೆ ಬರುತ್ತೆ ಅಲ್ವಾ? ಇಲ್ಲಿ ನೋಡಿ, ಟು ದ ಮಾರ್ಕೆಟ್, ಟು ಬೈ, ಲೀವ್ಸ್, ಗೋಸ್ ಅಂತಿದೆ. ಸೊ ಲೀವ್ಸ್, ಗೋಸ್ ಅಂತಕ್ಕಂಥದ್ದು ಪ್ರೆಸೆಂಟ್ ಫಾರ್ಮು. ಇದು ಫಸ್ಟ್ ಫಾರ್ಮ್ ಆಫ್ ದಿ ವರ್ಬ್. ಹಾಗಾಗಿ ಇವೆರಡು ಕೂಡ ಅಲ್ಲ. ಇದು ಫಸ್ಟ್ ಫಾರ್ಮ್ ಆಫ್ ದಿ ವರ್ಬ್, ದಿಸ್ ಇಸ್ ಆಲ್ಸೋ ಫಸ್ಟ್ ಫಾರ್ಮ್ ಆಫ್ ದಿ ವರ್ಬ್. ಇವೆರಡು ಅಲ್ಲ. ಟು ಬೈ ಮತ್ತು ಟು ದ ಮಾರ್ಕೆಟ್ ಇಲ್ಲಿ ಎರಡು ಪದ ಇದೆ. ಸೊ ನಾನೇನು ಹೇಳಿದೆ ಅಂತಂದರೆ, ಸೊ ಫಿಫ್ತ್ ಫಾರ್ಮ್ ಆಫ್ ದ ಕ್ರಿಯಾಪದದ 5ನೇ ರೂಪ ಟು ದ ಮಾರ್ಕೆಟ್ ಅಂತಕ್ಕಂಥ. ಮಾರ್ಕೆಟ್ ಅಂತಕ್ಕಂಥ ನೌನ್ ಫಾರ್ಮು, ಇದು ವರ್ಬ್ ಅಲ್ಲ. ಹಾಗಾಗಿ ಇದು ಕೂಡ ಸರಿಯಾದ ಉತ್ತರ ಅಲ್ಲ. ರೈಟ್ ಆಪ್ಷನ್ ಟು ಬೈ. ಬೈ ಅಂತಕ್ಕಂಥದ್ದು ವರ್ಬು, ಟು ಅಂತಕ್ಕಂಥದ್ರ ಜೊತೆಗೆ ಬಂದ್ರಿಂದ ಟು ಬೈ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ ಇಟ್ ಈಸ್ ಅ ಫಿಫ್ತ್ ಫಾರ್ಮ್ ಆಫ್ ದಿ ವರ್ಬ್ ಈಸ್ ಕಾಲ್ಡ್ ಇನ್ಫಿನಿಟಿವ್. ಹಾಗಾಗಿ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಬಿ, ಟು ಬೈ. Do as directed. Fill in the blank using the correct article. ಇಲ್ಲಿ ಸರಿಯಾದ ಆರ್ಟಿಕಲ್ ಅನ್ನು ತುಂಬಬೇಕು. ಸೊ ಮಂಜುನಾಥ್ ಈಸ್ ಅ ಡ್ಯಾಶ್ ಯೂನಿವರ್ಸಿಟಿ ಸ್ಟೂಡೆಂಟ್. ಇಲ್ಲಿ ಸರಿಯಾದ ಆರ್ಟಿಕಲ್. ದ ಆರ್ಟಿಕಲ್ಸ್ ಆರ್ 2 kinds ಅಲ್ವಾ? ಡೆಫಿನೆಟ್ ಆರ್ಟಿಕಲ್, ಇನ್ಡೆಫಿನೆಟ್ ಆರ್ಟಿಕಲ್. ಇಲ್ಲಿ ಯು ಇದೆ. ಇಲ್ಲಿ ನಾವೇನು ಅಂದ್ಕೊಂಡಿದ್ವಿ ಅಂತಂದರೆ, ಸೊ ದೇರ್ ಆರ್ 5 right, there are 26 letters in English. It is commonly called alphabet. Out of these 26 letters, 5 letters are called vowels. Vowel ಅಥವಾ vowel sound ಇದ್ದಾಗ ಅಲ್ವಾ? vowel sound ಇದ್ದಾಗ ನಾವೇನು ಮಾಡ್ತೀವಿ, ಎ ಅಥವಾ ಆ್ಯನ್ ಅನ್ನು ತಗೊಳ್ತೀವಿ ಅಲ್ವಾ? ಅದರಲ್ಲೂ ಆ್ಯನ್ ಅನ್ನು ತಗೊಳ್ತೀವಿ. ಎನ್ನು ಎಲ್ಲಿ ತಗೊಳ್ತೀವಿ? ವಿತ್ ಕಾನ್ಸನೆಂಟ್ ಸೌಂಡ್. ಕಾನ್ಸನೆಂಟ್ ಸೌಂಡ್ ಜೊತೆಗೆ ನಾವು ಎ ಅನ್ನು ತಗೊಳ್ತೀವಿ. ಅಂದರೆ ಎ ಆ್ಯಂಡ್ ಆ್ಯನ್ ಆರ್ ಇಂಡೆಫಿನೆಟ್ ಆರ್ಟಿಕಲ್. ಇಂಡೆಫಿನೆಟ್ ಇದ್ದಾಗ ನಾವು ತೆಗೆದುಕೊಳ್ತೀವಿ. ಸೊ ಆದರೆ ಎ ಮತ್ತು ಆ್ಯನ್ ಇದ್ದಾಗ, ಎ ಇದ್ದಾಗ ಕಾನ್ಸನೆಂಟ್ ಸೌಂಡ್ ಇರುತ್ತೆ, ಆ್ಯನ್ ಇದ್ದಾಗ ನಾವು ಏನು ಮಾಡ್ತೀವಿ, ಓವೆಲ್ ಸೌಂಡ್ಗೆ. ಇಲ್ಲಿ ಯೂನಿವರ್ಸಿಟಿ ಅಂತಕ್ಕಂಥದ್ದು ಓವೆಲ್ ಲೆಟರ್ ಇದೆ, ಆದರೆ ಓವೆಲ್ ಸೌಂಡ್ ಇಲ್ಲ. ಯೂನಿವರ್ಸಿಟಿ, AEIOU ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆ ಸೌಂಡ್ ಇಲ್ಲ. ಲೆಟರ್ ಇರ್ಬೋದು. ಸೊ ಇಟ್ ಡಿಪೆಂಡ್ ಅಪಾನ್ ದ ಸೌಂಡ್. ಹಾಗಾಗಿ ಎ ಯೂನಿವರ್ಸಿಟಿ ಅಂತ ಆಗಬೇಕು. ಹಾಗಾಗಿ ಸೊ ಮಂಜುನಾಥ್ ಈಸ್ ಎ ಯೂನಿವರ್ಸಿಟಿ ಸ್ಟೂಡೆಂಟ್ ಅಂತ ಆಗುತ್ತೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ 2 syllables? ಇಲ್ಲಿ 2 syllabic ಅಲ್ವಾ? ಡೈಸಿಲಬಿಕ್ ವರ್ಡ್ ಯಾವುದು? ಸೊ ಹಂಗಾಗಿ 2 ಇರ್ತಕ್ಕಂಥ ಸಿಲಬಲ್ಸ್ ಯಾವುದು? ಸಿಲಬಲ್ ಈಸ್ ನಥಿಂಗ್ ಬಟ್ ಸೌಂಡ್ ಆಫ್ ಯೂನಿಟ್ಸ್ ಆಫ್ ಸೌಂಡ್ ಅಲ್ವಾ? ರೈಟ್. ಸೊ ಬೇಸ್ ನೋಡಿ, ಬೇಸ್ ಅಂತಕ್ಕಂಥದ್ದು ಒಂದೇ ಒಂದು ಸಿಂಗಲ್ ಸೌಂಡ್ ಇದೆ. ಬಿ ಸೈಡ್ ಇಲ್ಲಿ 2 ಸೌಂಡ್ ಇದೆ. ಬ್ಯೂಟಿಫುಲ್ 3 syllables ಇದೆ. ಬುಕ್ 1 syllable. ಬುಕ್ ಅಂತಕ್ಕಂಥದ್ದು 1 syllable, ಬೇಸು ಕೂಡ 1 syllable. ಹಾಗಾಗಿ ಇವೆರಡು ಕೂಡ ಅಲ್ಲ. ಬಿಸೈಡ್ ಅಂತಕ್ಕಂಥದ್ದು 2 syllable ಇದೆ. ಬ್ಯೂಟಿಫುಲ್ 3 syllable ಇದೆ. ಸೊ ಇಲ್ಲಿ ಪ್ರಶ್ನೆ ಇದೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಆಸ್ 2 syllables? ಹಾಗಾಗಿ ಸರಿಯಾದ ಉತ್ತರ ಯಾವುದು? ಬಿ ಸೈಡ್. ಬಿಸೈಡ್ 2 syllable ಇದೆ ಅಲ್ವಾ? ಇಟ್ ಈಸ್ ಎ, ಸೊ ಬಿಸೈಡ್ ಇಸ್ ಎ 2 syllabic ವರ್ಡ್. ರೈಟ್. Fill in the blank with the appropriate tense form of the verb given in the bracket. So the tiger is a ferocious animal. It dash or it live in the forest. ಸೊ ಅಪ್ರೋಪ್ರಿಯೇಟ್ ಆಗಿರ್ತಕ್ಕಂಥ ಟೆನ್ಸ್ ಫಾರ್ಮ್ ಅನ್ನು ಹಾಕಬೇಕು.
ಸೊ ಟೈಗರ್ ಇಸ್ ಎ ಫೆರೋಶಿಯಸ್ ಅನಿಮಲ್. ಇಟ್ ಇಸ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದೆ. ಇಟ್ ಲೀವ್ಸ್ ಇನ್ ದ ಫಾರೆಸ್ಟ್. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರೋದ್ರಿಂದ ಲೀವ್ ಅನ್ನು ನಾವೇನ್ ಮಾಡಬೇಕು, ಲೀವ್ಸ್ ಅಂತ ಹಾಕೋಬೇಕು, LIVES. ಸೊ ಇಟ್ ಲೀವ್ಸ್ ಇನ್ ದ ಫಾರೆಸ್ಟ್ ಆಗುತ್ತೆ. ಹಾಗಾಗಿ ಲೀವ್ ಅನ್ನ ಕರೆಕ್ಟ್ ಫಾರ್ಮ್ ಏನದು, ಲೀವ್ಸ್ ಆಗಬೇಕು. ಹಾಗಾಗಿ ನಾವು ದ ಟೈಗರ್ ಈಸ್ ಎ ಫೆರೋಶಿಯಸ್ ಅನಿಮಲ್, ಇಟ್ ಲೀವ್ಸ್ ಇನ್ ದ ಫಾರೆಸ್ಟ್ ಅಂತ ಮಾಡಬೇಕು. ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಲೋಕೇಟಿವ್ ವರ್ಡ್ ಇನ್ ದ ಕಾಲಮ್ ಬಿ. ಕಾಲಮ್ ಎ ಅಲ್ಲಿ ಮೌತ್ ಇದೆ, ಸೊ ಕಾಲಮ್ ಬಿ ಅಲ್ಲಿ 4 ವರ್ಡ್ಸ್ ಇದೆ. ಟಾಕಿಂಗ್, ವಾಟರಿಂಗ್, ಈಟಿಂಗ್, ಸೊ ಲಿಕ್ಕಿಂಗ್. ದ ರೈಟ್ ಆಪ್ಷನ್ ಈಸ್ ಮೌತ್ ವಾಟರಿಂಗ್. ಅದನ್ನು ನಾವು ಮ್ಯಾಚ್ ಮಾಡಬೇಕು. ಕಾಲಮ್ ಎದಲ್ಲಿ ಇರ್ತಕ್ಕಂಥ ವರ್ಡ್ಗೆ ಕಾಲಮ್ ಬಿ ಅಲ್ಲಿ ಇರ್ತಕ್ಕಂಥ ಒಂದು ಪದವನ್ನು ಕಲೋಕೇಟಿವ್ ವರ್ಡ್ ಅನ್ನು ಮ್ಯಾಚ್ ಮಾಡಿದಾಗ ಅದು ಮೌತ್ ವಾಟರಿಂಗ್ ಅಂತ ಆಗುತ್ತೆ. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ದ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ಇಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂತಹ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದು? ಏನು ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ದ ಡಿಫರೆಂಟ್ ಸಾರ್ಟ್ ಆಫ್ ವರ್ಡ್ಸ್ ಆರ್ ಕಾಲ್ಡ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ವಾ. ನೌನ್, pronoun, adjective, verb, adverb, preposition, conjunction, interjection. These are 8 kinds in parts of speech. ಇದರಲ್ಲಿ ಸೊ ಜಾನ್ ರನ್ಸ್ ಫಾಸ್ಟ್ ಈಸ್ ಕಾಲ್ಡ್ ಎ ಸ್ಪ್ರಿಂಟರ್. ಇಲ್ಲಿ ಫಾಸ್ಟ್ ಅಂತಕ್ಕಂಥ ಪದಕ್ಕೆ ಅಂಡರ್ಲೈನ್ ಮಾಡಲಾಗಿದೆ. ಇದು ನೌನ್, ಪ್ರನೌನ, ಅಡ್ಜೆಕ್ಟಿವ್, ವರ್ಬ, ಅಡ್ವರ್ಬ, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್ ಅಂತ ನೋಡಬೇಕು. ಸೊ ಇಲ್ಲಿ ವರ್ಕ್ ಹೇಗಾಗ್ತಾ ಇದೆ? ಸೊ ಜಾನ್ ರನ್ಸ್ ಫಾಸ್ಟ್. ಜಾನ್ ರನ್ಸ್ ಅಂತ ಅವ್ನು ಓಡೋಗ್ತಾನೆ. ಹೇಗೆ ಓಡೋಗ್ತಾನೆ? ಫಾಸ್ಟ್ ಆಗಿ ಓಡೋಗ್ತಾನೆ. ಹಂಗಾಗಿ ಇದು ವರ್ಬ್ ಅಲ್ವಾ, ಅಡ್ವರ್ಬ್. ಅಂದ್ರೆ ಅಡ್ವರ್ಬ್ ಏನ್ ತಿಳಿಸುತ್ತೆ ಅಂದ್ರೆ ಕ್ರಿಯೆ ಹೇಗೆ ನಡೆಯುತ್ತೆ ಅಲ್ವಾ, ಕ್ರಿಯಾಪದ ಹೇಗೆ ನಡೆಯುತ್ತೆ ಅಂತಕ್ಕಂಥ ತಿಳಿಸೋದನ್ನೇ ನಾವು ಗೊತ್ತಾಗ್ತಿಲ್ಲ ಅಡ್ವರ್ಬ್ ಅಂತ ಹೇಳಿ ಕರಿತೀವಿ, ಕ್ರಿಯಾ ವಿಶೇಷಣ ಅಂತ ಕರಿತೀವಿ. ಕ್ರಿಯೆ ಹೇಗೆ ನಡೆಯುತ್ತೆ ಅಂತಕ್ಕಂಥ ತಿಳಿಸೋದೆ ಕ್ರಿಯಾ ವಿಶೇಷಣ. ಹಂಗಾಗಿ ಜಾನ್ ರನ್ಸ್ ಫಾಸ್ಟ್ ಅಂತಕ್ಕಂಥದ್ದು ಇಟ್ಸ್ ಎ ಅಡ್ವರ್ಬ್, ರೈಟ್? ಉತ್ತರ, ಹಾಗಾಗಿ ಅದಕ್ಕೆ ಉತ್ತರ ಸರಿಯಾದ ಉತ್ತರ ಅಡ್ವರ್ಬ್. ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಇದಕ್ಕೆ ಸರಿಯಾದಕ್ಕಂಥ ಅಪ್ರೋಪ್ರಿಯೇಟ್ ಆಗಿರೋ ಪ್ರಿಪೋಸಿಷನ್ ತುಂಬಬೇಕು. ದ ಸೋಲ್ಜರ್ bowed and greeted the people who had been waiting dash him. So the soldier ಸೈನಿಕ, bowed ಅಂದ್ರೆ ನಮಸ್ಕಾರ ಮಾಡೋದು, bowed the greeted ಅಂದ್ರೆ ಬಗ್ಗೆ ಗ್ರೀಟ್ ಮಾಡೋದು, ವೆಲ್ಕಮ್ ಮಾಡೋದು ಪೀಪಲ್ ಅನ್ನ, ಹೂ ಹ್ಯಾಡ್ ಬೀನ್ ವೇಟಿಂಗ್ ಡ್ಯಾಶ್ ಹಿಮ್. ಹಾಗಾಗಿ ಸರಿಯಾಗಿರ್ತಕ್ಕಂಥ ಪ್ರಿಪೋಸಿಷನ್ ಫಾರ್ಮದಲ್ಲಿ ಫಾರ್ ಆಗುತ್ತೆ. ದ ಸೋಲ್ಜರ್ bowed and greeted the people who had been waiting for him. ಅವನಿಗಾಗಿ ಕಾಯುವಂತಹ ಜನರಿಗೆ ಅವನು ಗ್ರೀಟ್ ಮಾಡ್ತಾನೆ ಅಂತ ಅರ್ಥ. ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಲಿಂಕರ್, ಕಂಜಂಕ್ಷನ್ ಅಂತ ಕರಿತೀವಿ ನಾವು ಅಲ್ವಾ. ಲಿಂಕಿಂಗ್ ವರ್ಡ್ ಅನ್ನ ಇಲ್ಲಿ ನಾವು ಹಾಕ್ಬೇಕು. ಲೋಕೇಶ್ ವಾಸ್ ವೆರಿ ಆಂಗ್ರಿ ಡ್ಯಾಶ್ ಹಿ ಹೇಟ್ ಆಲ್ ದ ಕೇಕ್ಸ್. ಅವನು ತುಂಬಾ ಹಸಿವಾಗಿತ್ತು ಅವನಿಗೆ, ಹಾಗಾಗಿ ಅವನು ಎಲ್ಲ ಕೇಕ್ ಅನ್ನು ತಿನ್ಬಿಟ್ಟ ಅಂತ ಅರ್ಥ. ಸೊ ಲೋಕೇಶ್ ವಾಸ್ ವೆರಿ ಆಂಗ್ರಿ ಸೊ ಹಿ ಹೇಟ್ ಆಲ್ ದ ಕೇಕ್ಸ್. ಸೊ ಅಂತ ಆಗ್ಬೇಕು. Read the given conversation and change the sentence into passive form. Teacher, my dear student, will you answer this question? ಈ ಪ್ರಶ್ನೆಗೆ ನೀವು ಉತ್ತರವನ್ನು ಹೇಳ್ತೀರಾ? ಸ್ಟೂಡೆಂಟ್, surely sir, I will answer this question. ಸೊ ಇಲ್ಲಿ I will answer this question ಅಂತಕ್ಕಂಥ ಸ್ಟೇಟ್ಮೆಂಟ್ ಆಕ್ಟಿವ್ ವಾಯ್ಸ್ ಇದೆ. ಇದನ್ನ ನಾವು ಪ್ಯಾಸಿವ್ ವಾಯ್ಸ್ ಮಾಡ್ಕೊಳ್ಬೇಕು. ಇಟ್ ಈಸ್ ಇನ್ ಸಿಂಪಲ್ ಫ್ಯೂಚರ್, ಸಿಂಪಲ್ ಟೆನ್ಸ್ ಅಲ್ವಾ, ಸಿಂಪಲ್ ಫ್ಯೂಚರ್ ಅಲ್ಲಿ ಇದೆ. ಸೊ ಹಂಗಾಗಿ ಸೊ ಐ ವಿಲ್ ಆನ್ಸರ್ ದಿಸ್ ಕ್ವೆಶನ್ ಅಲ್ವಾ, ಐ ವಿಲ್ ಆನ್ಸರ್ ದಿಸ್ ಕ್ವೆಶನ್. ಸೊ ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗುತ್ತೆ, ಆಬ್ಜೆಕ್ಟ್ ಸಬ್ಜೆಕ್ಟ್ ಆಗುತ್ತೆ. ಇದು ರೂಲ್ ನಮಗೆ ಗೊತ್ತಿರಬೇಕು ಅಲ್ವಾ. ಈಗಾಗಲೇ ನಿಮಗೆ ಪಾಠ ಮಾಡೋ ಸಂದರ್ಭದಲ್ಲಿ, ಗ್ರಾಮರ್ ಅನ್ನು ಮಾಡೋ ಸಂದರ್ಭದಲ್ಲಿ ಇದನ್ನೆಲ್ಲ ನಾವು ನಿಮಗೆ ಹೇಳ್ಕೊಟ್ಟಿದ್ದೇವೆ ಅಲ್ವಾ. ಸೊ ಐ ವಿಲ್ ಆನ್ಸರ್ ಗೊತ್ತಾಗ್ತಿದೆಯಲ್ವಾ, ಆನ್ಸರ್ ದಿಸ್ ಕ್ವೆಶನ್. ಸೊ ದಿಸ್ ಕ್ವೆಶನ್ ಅಂತಕ್ಕಂಥದ್ದು ಸಬ್ಜೆಕ್ಟ್, ಆಬ್ಜೆಕ್ಟ್ ಸಬ್ಜೆಕ್ಟ್ ಆಗುತ್ತೆ, ಐ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗುತ್ತೆ. ಸೊ ಹಾಗಾಗಿ ದಿಸ್ ಕ್ವೆಶನ್ ಈ ಕಡೆ ಬರುತ್ತೆ. ದಿಸ್ ಕ್ವೆಶನ್ ವಿಲ್ ಬಿ, ವಿಲ್ ಇದೆ ಅಲ್ವಾ. ಸೊ ವಿಲ್ ಬಿ ಆನ್ಸರ್ಡ್ ಅಲ್ವಾ. ಸೊ ಸಬ್ಜೆಕ್ಟು, ಸೊ ಇದು ಮಾಡಲ್ ಆಕ್ಸಿಲರಿ, ಆನ್ಸರ್ಡ್. ಸೊ ಆನ್ಸರ್ ಯಾವುದೇ ಕ್ರಿಯಾಪದ ಇಲ್ಲೇನಾಗುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲೇ ಬರಿಬೇಕಾಗುತ್ತೆ. ಸೊ ದ ಕ್ವೆಶನ್ ವಿಲ್ ಬಿ ಆನ್ಸರ್ಡ್, ಪ್ರಿಪೋಸಿಷನ್ ಫಾರ್ಮ್ ಬೈ. ಸೊ ಸಬ್ಜೆಕ್ಟ್ ಐ ಬಿಕಮ್ ಮೀ, ಐ ಅಂತಕ್ಕಂಥದ್ದು ಏನಾಗುತ್ತೆ, ಐ ಬಿಕಮ್ಸ್ ಮೀ ಆಗಿ ಅದು ಚೇಂಜ್ ಆಗುತ್ತೆ. ಸೊ ದಿಸ್ ಕ್ವೆಶನ್ ವಿಲ್ ಬಿ ಆನ್ಸರ್ಡ್ ಬೈ ಮೀ ಅಂತ ಆಗುತ್ತೆ. ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ಟು
ಟು, ಈ ಟು ಮತ್ತು ಟು ಅನ್ನು ಬಳಸ್ಕೊಂಡು ಇಲ್ಲಿ ಎರಡು ಸೆಂಟೆನ್ಸ್ ಇದೆ, ಇಂಡಿಪೆಂಡೆಂಟ್ ಸೆಂಟೆನ್ಸ್ ಇದೆ, ಅದನ್ನು ನಾವೇನು ಮಾಡಬೇಕು, ಕಂಬೈನ್ ಮಾಡಬೇಕು, ಒಂದೇ ವಾಕ್ಯವನ್ನಾಗಿ ಮಾಡಬೇಕು. ದ ಬ್ಯಾಗ್ ಈಸ್ ವೆರಿ ಹೆವಿ, ಐ ಕೆನಾಟ್ ಲಿಫ್ಟ್ ಇಟ್. ಅಂದರೆ ಅರ್ಥ, ಬ್ಯಾಗ್ ತುಂಬ ತೂಕ ಇದೆ, ನನ್ನ ಕೈಲಿ ಅದನ್ನು ಎತ್ತಲಿಕ್ಕೆ ಆಗೋದಿಲ್ಲ ಅಂತ ಅರ್ಥ. ಸೊ ಈ ಎರಡು ಪದಗಳನ್ನು ಬಳಸ್ಕೊಂಡು ಅರ್ಥ ಕೆಡದಂತೆ ಒಂದೇ ವಾಕ್ಯನ ಮಾಡಬೇಕು. ದ ಬ್ಯಾಗ್ ಈಸ್ ಟೂ ಹೆವಿ ಟು ಲಿಫ್ಟ್ ಇಟ್. ಬ್ಯಾಗ್ ತುಂಬ ತೂಕ ಇದೆ, ಎತ್ತಲಿಕ್ಕೆ ಆಗಲ್ಲ ಅಂತ ಅರ್ಥ ಅಲ್ವಾ, ಎತ್ತಲಿಕ್ಕೆ ತುಂಬ ಹೆವಿ ಇದೆ ಅಂತ. ದ ಬ್ಯಾಗ್ ಈಸ್ ಟೂ ಹೆವಿ ಟು ಲಿಫ್ಟ್ ಇಟ್. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ಮಹಾರಾಷ್ಟ್ರ ಈಸ್ ರಿಚರ್ ದ್ಯಾನ್ ಎನಿ ಅದರ್ ಸ್ಟೇಟ್ ಇನ್ ಇಂಡಿಯಾ. ಸೊ ಇಲ್ಲೊಂದು ಸ್ಟೇಟ್ಮೆಂಟ್ ಕೊಡಲಾಗಿದೆ, ಇದು ಯಾವ ಡಿಗ್ರಿಯಲ್ಲಿದೆ ಅಂತ ನಮಗೆ ಗೊತ್ತಾಗಬೇಕು. ದೇರ್ ಆರ್ 3 degrees in English: positive degree, comparative degree and superlative degree. So degrees comes under adjectives ಅಲ್ವಾ, ಅಡ್ಜೆಕ್ಟಿವ್ಸ್ ಅಂಡರ್ಲಿ ಬರ್ತದೆ. ಸೊ ಮಹಾರಾಷ್ಟ್ರ ಇಸ್ ರಿಚರ್ ದ್ಯಾನ್ ಎನಿ ಅದರ್ ಸ್ಟೇಟ್ ಇನ್ ಇಂಡಿಯಾ ಅಂತಂದ್ರೆ ಇದು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿದೆ ಅಲ್ವಾ. ನಾವೇನು ಮಾಡಬೇಕು, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಡಿಗ್ರಿಗೆ ಇದನ್ನು ನಾವು ಚೇಂಜ್ ಮಾಡ್ಕೋಬೇಕು. ಸೊ ಇಲ್ಲಿ ಅಡ್ಜೆಕ್ಟಿವ್ ಫಾರ್ಮ್ ಯಾವುದಿದೆ, ಇಲ್ಲಿ ರಿಚ್, ರಿಚರ್, ರಿಚೆಸ್ಟ್ ಇದೆ ಅಂತ ಮಾಡಬೇಕು. ಇಲ್ಲಿ ರಿಚರ್ ಇಲ್ಲಿ ಕಂಪ್ಯಾರಿಟಿವ್ ಡಿಗ್ರಿ ಇಲ್ಲಿದೆ. ಹಂಗಾಗಿ ಸೂಪರ್ಲೇಟಿವ್ ಮಾಡಬೇಕಂದ್ರೆ ಮಹಾರಾಷ್ಟ್ರ ಈಸ್ ದ ರಿಚೆಸ್ಟ್ ಸ್ಟೇಟ್ ಇನ್ ಇಂಡಿಯಾ. ಮಹಾರಾಷ್ಟ್ರ ಈಸ್ ದ ರಿಚೆಸ್ಟ್ ಸ್ಟೇಟ್ ಇನ್ ಇಂಡಿಯಾ. ರೈಟ್ ಆನ್ಸರ್. ಓಕೆ, ಸೊ ಕಮ್ ಟು ದ ಕ್ವೆಶ್ಚನ್ ನಂಬರ್ 15. ರೀಡ್ ದ ಕಾನ್ವರ್ಸೇಷನ್ ಅಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಇಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡನ್ನು, ಡೈರೆಕ್ಟ್ ಸ್ಪೀಚನ್ನು, ರಿಪೋರ್ಟೆಡ್ ಅನ್ನು ಇಂಡೈರೆಕ್ಟ್ ಸ್ಪೀಚ್ ಆಗಿ ನಾವು ಚೇಂಜ್ ಮಾಡಬೇಕು. ಹಲೋ ಕೃಷ್ಣ, ವಾಟ್ ಡು ಯು ವಾಂಟ್ ಟು ಬೈ? ಮೋಹನ್ ಕೇಳ್ತಾನೆ. ಕೃಷ್ಣ ಹೇಳ್ತಾನೆ, ಐ ವಾಂಟ್ ಟು ಬೈ ಎ ರಿಸ್ಟ್ ವಾಚ್. ವಾಚ್ ನಾನು ಕೊಂಡ್ಕೊಳ್ಬೇಕು ಅಂತೇಳಿ ಅವನು ಹೇಳ್ತಾನೆ. ಸೊ ಇಲ್ಲಿ ಮೋಹನ್ ಆಸ್ಕ್ಡ್ ಕೃಷ್ಣ ವಾಟ್ ಹಿ ವಾಂಟೆಡ್ ಟು ಬೈ. ಇಲ್ಲಿ ಕೇಳಿದರು. ಸೊ ಕೃಷ್ಣ ರಿಪ್ಲೈಡ್ ದಟ್. ನೋಡಿ, ಇಲ್ಲಿ ಕೃಷ್ಣ ರಿಪ್ಲೈಡ್ ದಟ್, ಇದು ಸ್ಟೇಟ್ಮೆಂಟ್ ಅಸರ್ಟಿವ್ ಆಗಿದೆ. ಅಸರ್ಟಿವ್ ಆಗಿರೋದ್ರಿಂದ ರಿಮೂವ್ ದ ಕಾಮ ಅಂಡ್ ಇನ್ವರ್ಟೆಡ್ ಕಾಮ ಅಂಡ್ ಆಡೆಡ್ ದ ಕಂಜಂಕ್ಷನ್ ಫಾರ್ಮ್ ದಟ್ ಅನ್ನು ಈಗಾಗಲೇ ಅಲ್ಲೇ ರೆಡಿ ಇರೋದ್ರಿಂದ ಮುಂದಕ್ಕಿರುವಂಥದ್ದನ್ನು ನಾವು ಚೇಂಜ್ ಮಾಡಬೇಕು. ಸೊ ಐ ವಾಂಟ್ ಟು ಬೈ ಎ ರಿಸ್ಟ್ ವಾಚ್. ಸೊ ಇಲ್ಲಿ ನಾವು ಐ ಅಂದರೆ ಯಾರು ಅಲ್ವಾ, ಕೃಷ್ಣ ಅಲ್ವಾ, ಹಿ ಅವನು. ಅವಾಗ ಏನು ಮಾಡಬೇಕು, ಹಿ. ಸೊ ಇಲ್ಲಿ ವಾಂಟ್ ಅಂತ ಇದೆ. ಸೊ ಇಲ್ಲಿ ರಿಪ್ಲೈಡ್ ಅಂತಕ್ಕಂಥ ಈಗಾಗಲೇ ಪಾಸ್ಟ್ ಟೆನ್ಸ್ ಅಲ್ಲಿರೋದ್ರಿಂದ ಇದನ್ನು ನಾವೇನು ಮಾಡಬೇಕು, ಚೇಂಜ್ ಇಂಟು ಫಾಸ್ಟ್ ಫಾರ್ಮ್ ಮಾಡ್ಕೋಬೇಕು. ಸೊ ಹಾಗಾಗಿ ಕೃಷ್ಣ ರಿಪ್ಲೈಡ್ ದಟ್ ಹಿ ವಾಂಟೆಡ್ ಟು ಬೈ ಎ ರಿಸ್ಟ್ ವಾಚ್ ಅಲ್ವಾ. ಸೊ ಕೃಷ್ಣ ರಿಪ್ಲೈಡ್ ದಟ್ ಹಿ ವಾಂಟೆಡ್ ಟು ಬೈ ಎ ರಿಸ್ಟ್ ವಾಚ್ ಅಂತೇಳಿ ಚೇಂಜ್ ಇಂಡೈರೆಕ್ಟ್ ಸ್ಪೀಚ್ಗೆ ಚೇಂಜ್ ಮಾಡ್ಕೋಬೇಕು. ಕ್ವಶನ್ ನಂಬರ್ 16. ಯೂಸ್ ದ ವರ್ಡ್ ಮಾರ್ಚ್ ಆಸ್ ಎ ವರ್ಬ್ ಇನ್ ಎ ಸೆಂಟೆನ್ಸ್ ಆಫ್ ಯುವರ್ ಓನ್. ಇಲ್ಲಿ ಮಾರ್ಚ್ ಅಂತಕ್ಕಂಥ ಒಂದು ಪದ ಇದೆ, ಇದನ್ನು ನಾವು ಏನು ಮಾಡಬೇಕು, ಕ್ರಿಯಾಪದದಲ್ಲಿ ಬಳಸ್ಕೋಬೇಕು. ಸ್ವಂತ ವಾಕ್ಯದಲ್ಲಿ ಇದನ್ನ ಕ್ರಿಯಾಪದವಾಗಿ ಬಳಸ್ಕೊಳ್ಬೇಕು. ಯೂಸ್ ದ ವರ್ಡ್ ಮಾರ್ಚ್ ಆಸ್ ಎ ವರ್ಬ್ ಇನ್ ದ ಸೆಂಟೆನ್ಸ್ ಆಫ್ ಯುವರ್ ಓನ್. ನಿಮ್ಮ ಸ್ವಂತ ವಾಕ್ಯದಲ್ಲಿ ಮಾರ್ಚ್ ಅಂತಕ್ಕಂಥ ಪದವನ್ನು ಕ್ರಿಯಾಪದವಾಗಿ ಬಳಸ್ಕೊಳ್ಳಿ. ರೈಟ್. ಫ್ರೀಡಮ್ ಫೈಟರ್ಸ್ ಮಾರ್ಚ್ಡ್ ಸೈಲೆಂಟ್ಲಿ ಇನ್ ದ ಪ್ರೊಸೆಷನ್. ಈ ರೀತಿ ಮಾಡೋದು, ಹೇಗೆ ಬೇಕಾದ್ರೂ ಮಾಡ್ಕೊಳ್ಬಹುದು. ಸೊ ಅದನ್ನ ಕ್ರಿಯಾಪದ ನೋಡಿ, ಫ್ರೀಡಮ್ ಫೈಟರ್ಸ್ ನೌನ್, ಮಾರ್ಚ್ಡ್ ವರ್ಬ್. ರೈಟ್, ಅಂದ್ರೆ ವರ್ಬ್ ಆಗಿ ಬಳಸ್ಕೊಳ್ಳಿ ಅಂತ ಹೇಳಿದ್ರೆ ಅದನ್ನು ವರ್ಬ್ ಆಗಿ ನಾವು ಬಳಸ್ಕೊಳ್ಬೇಕಾಗುತ್ತೆ. ಇಲ್ಲಿ ಫ್ರೀಡಮ್ ಫೈಟರ್ಸ್ ಬದಲಿಗೆ ದ ಮೆನ್ ಅಂತ ಬಳಸ್ಬೋದು, ಸೋಲ್ಜರ್ಸ್ ಅಂತ ಬಳಸ್ಬೋದು ಅಲ್ವಾ, ಸ್ಟೂಡೆಂಟ್ಸ್ ಅಂತ ಬಳಸ್ಬೋದು ಅಲ್ವಾ, ಪಬ್ಲಿಕ್ಸ್ ಅಂತ ಏನು ಬೇಕಾದ್ರೂ ಬಳಸ್ಬೋದು ಅಲ್ವಾ, ಎಂಪ್ಲಾಯ್ಸ್ ಅಂತ ಬಳಸ್ಬೋದು, ಏನಾದರೂ ಆಗ್ಬೋದು. ಸೊ ಫ್ರೀಡಮ್ ಫೈಟರ್ಸ್ ಮಾರ್ಚ್ಡ್ ಸೈಲೆಂಟ್ಲಿ ಇನ್ ದ ಪ್ರೊಸೆಷನ್. ಹೀಗೆ ಸ್ವಂತ ವಾಕ್ಯದಲ್ಲಿ ಬಳಸೋದು. ಏನೇ ಅದರ್ ಮೀನಿಂಗ್ಫುಲ್ ಸೆಂಟೆನ್ಸ್ ದಟ್ ಮಾರ್ಚ್ ಇಸ್ ಆಸ್ ವರ್ಬ್. ಈ ರೀತಿ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಪದವನ್ನು ಬೇಕಾದ್ರೆ ಬಳಸ್ಕೊಳ್ಬೋದು, ಅದು ಕ್ರಿಯಾ ಪದವಾಗಿರ್ಬೇಕು ಅಷ್ಟೇ, ವರ್ಬ್ ಆಗಿರ್ಬೇಕು. ನೋಡಿ, ಫ್ರೀಡಮ್ ಫೈಟರ್ಸ್ ನೌನು, ಮಾರ್ಚ್ಡ್ ವರ್ಬ್. ಈ ರೀತಿಯಾಗಿ ಒಂದು ಮೀನಿಂಗ್ಫುಲ್ ಆಗಿರ್ತಕ್ಕಂಥ ಸೆಂಟೆನ್ಸ್ ಅನ್ನು ಬರೀಬೇಕಾಗುತ್ತೆ, ಯೂಸ್ ಮಾಡಬೇಕಾಗುತ್ತೆ. ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors. ಕ್ವೆಶ್ಚನ್ ನಂಬರ್ 17. ಎಡಿಟ್ ದ ಪ್ಯಾರಾಗ್ರಾಫ್ ಅಂಡ್ ರೀರೈಟ್ ಇನ್ ದ ಆನ್ಸರ್ ಬುಕ್ಲೆಟ್. ಕ್ಲೂಸ್ ಆರ್ ಗಿವನ್. ಇಲ್ಲಿ ಕೆಲವೊಂದು ಪ್ಯಾರಾಗ್ರಾಫ್ ಇದೆ, ಅಲ್ಲಿ 2 ಕ್ಲೂಸ್ ಕೊಟ್ಟಿದ್ದಾರೆ. ಏನು ಆ ಕ್ಲೂಸ್ ಅಲ್ಲಿ ಏನು ತಪ್ಪಾಗಿದೆ, ಏನು ಎರರ್ ಇದೆ ಅಂತ ಫೈಂಡ್ ಮಾಡಿಬಿಟ್ಟು ಅದನ್ನ ರೀರೈಟ್ ಮಾಡಬೇಕು. ದ ಡಾಕ್ಟರ್ ಅಡ್ವೈಸ್ಡ್ ಸವಿತಾಸ್ ಪೇರೆಂಟ್ಸ್ ಟು ಟೇಕ್ ಹರ್ ಟು ಎ ನಿಯರ್ ಬೈ ಹಾಸ್ಪಿಟಲ್. ಶಿ ವಾಸ್ ಮೂವ್ಡ್ ಇನ್ ಟು ಎ ಕಾರ್. ವೆನ್ ದ ಕಾರ್ lurched ಫಾರ್ವರ್ಡ್, ಶಿ ಸ್ಟಿರ್ಡ್ ಅಂಡ್ ಹರ್ ಐಸ್ ಓಪನ್ಡ್ ಸ್ಲೈಟ್. ಅಲ್ವಾ. ಸೊ ಇದೊಂದು ಪ್ಯಾರಾಗ್ರಾಫ್. ಈ ಪ್ಯಾರಾಗ್ರಾಫ್ ಅಲ್ಲಿ ಏನೇನು ತಪ್ಪಾಗಿದೆ? ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಇಲ್ಲಿ ಯಾವುದೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ತಪ್ಪಾಗಿದೆ, ಕರೆಕ್ಟ್ ಮಾಡಬೇಕು.
ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್, ಅಡ್ವರ್ಬ್ ತಪ್ಪಾಗಿದೆ ಅದನ್ನು ಸರಿಪಡಿಸಬೇಕು. ಹಾಗಾದರೆ ದ ಡಾಕ್ಟರ್ ಅಡ್ವೈಸ್ಡ್ ಸವಿತಾ ಪೇರೆಂಟ್ಸ್, ಇಲ್ಲಿ ಚೆಕ್ ಮಾಡ್ಕೊಳ್ತಾ ಹೋಗೋಣ ಎಲ್ಲದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆಯಾ. ದ ಡಾಕ್ಟರ್ ಅಡ್ವೈಸ್ಡ್ ಸವಿತಾಸ್ ಪೇರೆಂಟ್ಸ್ ಟೇಕ್ ಹರ್ ಟು ನಿಯರ್ ಬೈ ಹಾಸ್ಪಿಟಲ್. ನೋಡಿ ನಿಯರ್ ಬೈ NEARBY ಆಗಬೇಕು, ಇಲ್ಲಿ ನಿಯರ್ BUY ಬೈ ಇದೆ, ಹಂಗಾಗಿ ಇದು ತಪ್ಪಿದೆ, ಹಂಗಾಗಿ ಇದನ್ನ ಸರಿಪಡಿಸಬೇಕು. ಸೊ ಶಿ ವಾಸ್ ಮೂವ್ಡ್ ಇಂಟು ಎ ಕಾರ್ ವೆನ್ ದ ಕಾರ್ ಲರ್ಚ್ಡ್ ಫಾರ್ವರ್ಡ್, ಸ್ಟೀರ್ಡ್ ಅಂಡ್ ಹರ್ ಐಸ್ ಓಪನ್ ಸ್ಲೈಟ್ಲಿ ಆಗಬೇಕು. ಸ್ಲೈಟ್ ಅಂತಿದೆ, ಸ್ಲೈಟ್ಲಿ, ಓಪನ್ ಇಟ್ ಸ್ಲೈಟ್ಲಿ ಅಂದರೆ ಈ ಸ್ಲೈಟ್ ಅಂತಕ್ಕಂಥ ಸ್ಲೈಟ್ಲಿ ಮಾಡಬೇಕು ಮತ್ತು ನಿಯರ್ ಬೈ NEARBY ಮಾಡಬೇಕು. ಈ ಎರಡು ಪದಗಳನ್ನು ಕರೆಕ್ಷನ್ ಮಾಡಿಬಿಟ್ಟು ಸೊ ಈ ಪ್ಯಾರಾಗ್ರಾಫನ್ನು ರೀರೈಟ್ ಮಾಡಬೇಕು. ಮತ್ತೊಮ್ಮೆ ಬರೆದ್ರೆ ಅಲ್ಲಿಗೆ ನಿಮಗೆ ಈ ಒಂದು 17 ಮಾರ್ಕ್ಸು, 17 ಪ್ರಶ್ನೆ, 18 ಅಂಕಗಳನ್ನು ಭಾಳ ಈಸಿಯಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ದ ಪ್ರಿಪ್ರೇಟರಿ ಮಾಡಲ್ ಪೇಪರ್ 1. ಇನ್ನು ನೆಕ್ಸ್ಟ್ ಮಾಡಲ್ ಪೇಪರ್ 2 ಇದೆ, ಅದನ್ನು ಮುಂದಿನ ದಿನಗಳಲ್ಲಿ ಪರೀಕ್ಷೆ ಆದ ನಂತರ ನಾನು ನಿಮ್ಗೆ ಅದನ್ನು ತಿಳಿಸಲಿದ್ದೀನಿ. ಸೊ ಸ್ನೇಹಿತರೆ, ವಿದ್ಯಾರ್ಥಿಗಳಿಗೆ ಈಗ ನಾನು ಈ ಒಂದು ಪೇಪರ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಿಮಗೆ ಇದು ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.